ಸಮಯದ ನಂತರ ಒಂದು ವ್ಲಾಗ್ ಮಾಡ್ತಾ ಇದ್ದಾನೆ. ಸ್ಮೈಲ್ ಸ್ಮೈಲ್. ಅಧಿಕಾರ ಇಪ್ಪನಾಕಿ ಮಾತ್ರ ಅವು ತಿಲ ಮುಟ್ರೆ ಅಧಿಕಾರ ಬೋರ್ಡು ಅದಕ್ಕೋಸ್ಕರ ಏನ ಸ್ಪೆಷಲ್? ನಮಸ್ಕಾರ, ಹೇಗಿದ್ದೀರಾ ನೀವೆಲ್ಲ? ಇವತ್ತು ಹೇಗಿದ್ರಲ್ಲ, ತುಂಬಾ ಸಮಯ ನಂತರ ನಿಮ್ಮ ಹತ್ರ ಬಂದಿರುವೆ, ಥಿಯೇಟರ್ಗೆ ಬಂದಿರುವೆ. ಬಹಳ ಸಮಯದ ನಂತರ ಒಂದು ವ್ಲಾಗ್ ಮಾಡ್ತಾ ಇದ್ದಾನೆ. ನಿಮ್ಮಲ್ಲಿ ತುಂಬಾ ಜನ ಕೇಳಿದ್ದಾರೆ ಯಾಕೆ ವ್ಲಾಗ್ ಮಾಡ್ತಾ ಇಲ್ಲ, ಯಾಕೆ ಕನ್ಸಿಸ್ಟೆಂಟ್ ಆಗಿ ಪೋಸ್ಟ್ ಮಾಡ್ತಾ ಇಲ್ಲ ಅಂತ ಹೇಳಿ. ಕಾರಣ ಏನಂತ ಹೇಳಿದ್ರೆ, ಡಾನ್ಸ್ ಪರೀಕ್ಷೆಗಳು ಮುಂದೆ ಬರ್ತಾ ಇದೆ. ಅದರ ತಯಾರಿಯಲ್ಲಿ ನಾವೆಲ್ಲರೂ ಮುಳುಗಿದ್ದೇವೆ. ಹಿಂದೆ ನಮ್ಮ ಕಮೆಂಟ್ರಿ ಮಾಡ್ತಾ ಇದ್ದಾರೆ. ನಾವು ಸ್ವಲ್ಪ ದಿನದಿಂದ ಬ್ಯುಸಿ ಇದ್ವಿ, ತುಂಬಾ ಬ್ಯುಸಿ ಇದ್ವಿ. ಹಾಗಾಗಿ ವ್ಲಾಗ್ ಎಲ್ಲ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಇವತ್ತು ಒಂದು ಸ್ಪೆಷಲ್ ಡೇ. ಯಾಕೆ ಸ್ಪೆಷಲ್ ಅಂತ ಹೇಳಿದ್ರೆ, ಇವತ್ತಿನ ದಿನ ಅಂದ್ರೆ 21 ವರ್ಷದ ಹಿಂದೆ ನಾವು ಮದುವೆ ಆದ ದಿನ. ಇವತ್ತಿನ ದಿನ ಒಂದು ಸ್ಪೆಷಲ್ ಆಗಿರ್ಬೇಕು. ಹಾಗಾಗಿ ನಾವು ನೀಲಾವರಕ್ಕೆ ಹೊರಟಿದ್ದೇವೆ. ಅಲ್ಲಿ ನಾವು ಏನ್ ಮಾಡ್ತೇವೆ, ಯಾಕಾಗಿ ಹೋಗ್ತಾ ಇದ್ದೇವೆ ಅನ್ನೋದನ್ನ ನೀವೇ ನೋಡಿ, ಆಯ್ತಾ? ಬನ್ನಿ ನಮ್ ಜೊತೆ. ನನ್ನ ಜೊತೆಗೆ ಯಾರ್ಯಾರಿದ್ದಾರೆ? ನನ್ನ ಪತಿ ದೇವರು, ನನ್ನ ಮಗಳು ಹಾಗೂ ನನ್ನ ತಾಯಿ. ನಾವು 4 ಜನ ಹೋಗ್ತಾ ಇದ್ದೇವೆ, ಆಯ್ತಾ? ನಮ್ ಜೊತೆಗಿರಿ, ಬನ್ನಿ. ಇಲ್ಲಿ ತಿಂಡಿ ತಿನ್ಲಿಕ್ಕೆ ಅಂತ ಹೇಳಿ ಇಳಿತಾ ಇದ್ದೇವೆ. ಒಳ್ಳೆ ಮೋಡ ಕವಿದ ವಾತಾವರಣ. ರೈನಿ ಸೀಸನ್ ಸ್ಟಾರ್ಟ್ ಆಗಿದೆ. ಸ್ಮೈಲ್ ಸ್ಮೈಲ್. ಇಂಚ ಪ್ರೀತಿಡ ತಿಂಡಿಯೆಲ್ಲ ಪಯಣ ಶುರು. ನಾವಿಲ್ಲಿ ಗೋಶಾಲೆಯ ಒಳಗೆ ಬಂದಿದ್ದೇವೆ. ಇಲ್ಲಿ ನೀಲಾವರದಲ್ಲಿ ಗೋಶಾಲೆ ಇದೆ. ಆ ಗೋಶಾಲೆಯ ಒಳಗೆ ನಾವು ಬಂದಿದ್ದೇವೆ. ಇಲ್ಲಿ ಸುತ್ತಮುತ್ತ ಇದನ್ನ ಗೋಗಳನ್ನ ನೋಡುವಾಗ ಖುಷಿ ಅನ್ನಿಸ್ತದೆ. ನೀವೆಲ್ಲ ಆಲೋಚನೆ ಮಾಡ್ತಾ ಇರ್ಬೋದು, ಯಾಕಪ್ಪ ಇವರು ಗೋಶಾಲೆಗೆ ಬಂದಿದ್ದಾರೆ ಅಂತ ಹೇಳಿ. ಆಗಸ್ಟಲ್ಲಿ ನನ್ನ ತಂದೆ ತೀರ್ಕೊಂಡಿದ್ರು. ಹಾಗಾಗಿ 1 ವರ್ಷದ ಒಳಗೆ ನಾವು ಗೋದಾನ ಮಾಡಬೇಕು ಅಂತ ಹೇಳಿ ನಮ್ಮ ಪೂರೈತರು ಹೇಳಿದ್ರು. ಹಾಗಾಗಿ ನಾವು ಗೋದಾನ ಮಾಡಲಿಕ್ಕೆ ಅಂತ ಹೇಳಿ ನೀಲಾವರಕ್ಕೆ ಬಂದಿದ್ದೇವೆ. ನಮ್ಮ ಅಧಿಕಾರ ಬಂದ್ರೆ ಅಪ್ಪನ ಅಧಿಕಾರ ಬರ್ಪಣ ಆಸೆ ಪಿತೃಕಾರ್ಯ ಮಲ್ಲ ಒಂದು ಸಾಧನೆ. ಓಂ ಗವಾಂತರ್ಗತ ಗೋಪಾಲಕೃಷ್ಣಾಯ ನಮಃ. ಓಂ ಆಘಾವೋ गोपालकृष्णमावाहयामि भूर्भुवस्वः. गवान्तर्गत गोपालकृष्णाय नमः. गोपालकृष्णम् आवाहयामि स्थापयामि पूजयामि. गवान्तर्गत गोपालकृष्णाय नमः. सन्नो देवी रविष्ठाय आपो भवन्तु पीतये संयो रविस्रावन्तु नः.
ಆಪಪಾದಾವನಿರಂತಂ ಬಾಲೆ ಸಂಕೇತ ಬೋಲ ಸುತ್ತು ಆಯ್ತು ಚೂರು ಬಾಳೆ ಚಳಿ ಆಗ್ತದೆ ಸೊ ಕಾರ್ ಮಾತ್ರ ಎದ್ದಿಂತ ಒಂದು ನೋಡ್ತಾ ಇದೀನಿ ಸತ್ತೂಮಿ ವತಿತಾ ಪುನಃ ಪುನಂತೋ ಯತ್ರ ಧೀರಾಮನಾಸಾ ವಾಚಮಕ್ರಾತ ಅತ್ರಾಸಕಾ ಆಯಸ್ಸಟ್ಟಿ ಬೀಲಂಕಾನ ಅನಾ ಓಂ ಗವಾಂತರ್ಗತ ಗೋಪಾಲಕೃಷ್ಣಾಯ ನಮಃ ಹರಿದ್ರಾಚೂರ್ಣಂ ಸಮರ್ಪಯಾಮಿ ಕುಂಕುಮಚೂರ್ಣಂ ಸಮರ್ಪಯ ತಂದೇರಾ ಗೌನ್ನಾಯಂತಿ ಸ್ವಾಧ್ವೋ ಓಮನಾಥಾ ದೇವಯಂತ್ರ ಗವಾಂತರ್ಗತ ಗೋಪಾಲಕೃಷ್ಣಾಯ ನಮಃ ಓಂ ಪಾಠ ಹಿರಣ್ಯರೋಪಸ್ಸ ಹಿರಣ್ಯಚಂದ್ರಗವಾನಪಾನ್ನವರ್ಣಃ ಹಿರಣ್ಯಯಾತ್ ಪರ್ಯೋನೇ ಸದ್ಯ ಹಿರಣ್ಯದಾಧಾ ದತ್ತನ್ನಾಮಸ್ಮೈ ಗವಾಂತರ್ಗತ ಗೋಪಾಲಕೃಷ್ಣಾಯ ನಮಃ ಕಂಠೆ ಘಂಟಾಂ ನಿವೇದಯಾಮಿ ಮಾಡಿದಂತಹ ಏನು ವೈತರಣ್ಯ ಉತ್ತರಣಕ್ಕೋಸ್ಕರ ಅವರಿಗೆ ಅಕ್ಷಯವಾದಂತಹ ಲೋಕ ಪ್ರಾಪ್ತಿಗೋಸ್ಕರ ಓಂ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ತ್ರ್ಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ ಓಂ ಹುನ್ನಾಮ ಎಂಬುವಂತಹ ನರಕದಿಂದಾಗಿ ಅವರನ್ನ ಮುಂದೆ ದಾಟಿ ಅವರಿಗೆ ಸ್ವರ್ಗಕ್ಕೆ ಕಳಿಸುವಂತಹ ಆ ಒಂದು ಕಾರ್ಯ ಮಕ್ಕಳಿಗೆ ಅಧಿಕಾರ ಅಂತ ಸ್ವರ್ಗದಲ್ಲಿ ಏನಾದರೂ ಆದರೂ ಕೂಡ ಅವರ ಉದ್ದೇಶವಾಗಿ ದಾನಾದಿಗಳು ಕೂಡ ನಾವು ಮಾಡ್ತಾ ಇದ್ದಲ್ಲಿ ಅವರಿಗೆ ಅಕ್ಷಯವಾದಂತಹ ಲೋಕ ಪ್ರಾಪ್ತಿ ಅವರು ಕೂಡ ತೃಪ್ತರಾಗ್ತಾರೆ. ಯಾಕಂತಂದರೆ ಅವರ ಉದ್ದೇಶವಾಗಿ ಮಾಡುವಂತಹ ಸತ್ಕಾರ ಎತ್ಕಿಂಚಿತ್ತಾದ ಸತ್ಕಾರವನ್ನು ಆ ಭಗವಂತನ ಮುಖಾಂತರವಾಗಿ ನಾವು ಮಾಡಿದ್ದಲ್ಲಿ ಅವರು ಕೂಡ ಪಿತೃದೇವತೆಗಳು ಕೂಡ ಸಂತೃಪ್ತರಾಗ್ತಾರೆ. ಆ ರೀತಿಯಾಗಿ ಮಾಡಿದಂತಹ ಆ ಗೋದಾನವನ್ನು ಇಡೀ ಜಗತ್ತನ್ನೇ ತನ್ನ ಉದರದಲ್ಲಿಟ್ಟು ಕಾಪಾಡುವಂತಹ ಭಗವಂತನಿಗೆ ನಾವು ಕೊಡುವುದಿಲ್ಲ ಅಲ್ಪನೆ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ಹಾಗೆ ಆ ಕೊಟ್ಟಿದ್ದನ್ನು ಶ್ರದ್ಧಾಭಕ್ತಿ ಪುರಸ್ಸರವಾಗಿ ಅವನ ಅಡಿಧಾವರಗಳಲ್ಲಿ ನೀವು ಹಾಕ್ತಾ ಇದ್ದೀರಿ. ಅದರಿಂದ ಹಾಗೆ ಆ ಭಗವಂತನನ್ನು ಸ್ವೀಕಾರ ಮಾಡಿ ಆ ಹೋದಂತಹ ಜೀವಕ್ಕೆ ಅವರಿಗೆ ಅಕ್ಷಯವಾದಂತಹ ಲೋಕ ಪ್ರಾಪ್ತಿ ಆಗಲಿ. ಹಾಗೆ ನಿಮ್ಮ ಕುಟುಂಬ ವರ್ಗದಲ್ಲಿ ಕೂಡ ಆ ಭಗವಂತನ ವಿಶೇಷವಾದಂತಹ ಅನುಗ್ರಹ ಆಗಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಆ ಫಲವನ್ನು ದೇವರೆದುರಿಗೆ ಇಟ್ಟು ನಮಸ್ಕಾರ ಮಾಡಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ. ನಾವೀಗ ನೀಲಾವರ ಶ್ರೀ ಮಹಿಷಮರ್ದಿನಿ ದೇವಸ್ಥಾನದಲ್ಲಿದ್ದೇವೆ. ಇದು ನಮ್ಮ ಗೋಶಾಲೆಯಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿದೆ. ತಾಯಿಯ ದರ್ಶನವನ್ನು ಮಾಡಿ ನಾವು ಕೆಡಿಯೂರು ಹೋಟೆಲಿಗೆ ಬಂದ್ವಿ. ಯಾಕೆಂತ ಹೇಳಿದರೆ ಅಲ್ಲಿ ಪ್ರಸಾದ ಸ್ವೀಕರಣೆ ಮಾಡಲಿಕ್ಕೆ ನಿಂತರೆ ನನಗೂ ಇವರಿಗೂ ಇಬ್ಬರಿಗೂ ಲೇಟ್ ಆಗ್ತದೆ ಅಂತ ಹೇಳಿ. ಯಾಕೆಂತ ಹೇಳಿದರೆ ವಿ ಆರ್ ಡ್ಯೂಟಿ ಬೌಂಡ್ ಪೀಪಲ್. ಇವರು ಕ್ಲಿನಿಕ್ಕಿಗೆ ಹೋಗಲಿಕ್ಕಿತ್ತು, ನಾನು ನನ್ನ ಕ್ಲಾಸಿಗೆ ಹೋಗಬೇಕಾಗಿತ್ತು. ಹಾಗಾಗಿ ಇಲ್ಲೇ ಕೆಡಿಯೂರು ಹೋಟೆಲಲ್ಲಿ ಊಟ ಮಾಡಿಕೊಂಡು ನಾವು ನಮ್ಮ ಪಯಣದತ್ತ ಹೊರಟೆವು. ಮತ್ತೆ ಒಂದು ಹೊಸ ವ್ಲಾಗಿನ ಜೊತೆ ನಿಮ್ಮೆಲ್ಲರನ್ನ ಭೇಟಿಯಾಗ್ತೀನಿ. ಈ ವ್ಲಾಗ್ಗಳು ಹೇಗೆ ಅನಿಸ್ತಾ ಇದೆ ನಿಮಗೆ ಅಂಥೇಳಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿದರೆ ನಮಗೂ ಖುಷಿಯಾಗ್ತಿತ್ತು. ಧನ್ಯವಾದಗಳು. ಸಿಗೋಣ. ರಾಮ್ ರಾಮ್.